ಅಲ್ಲ ಸೀರಿ ಮದುವೆ ಹೆಣ್ಣು ನೀನು 6,000 ತೆಗಿರಿ 4,000 ತೆಗಿರಿ ಅಂತಾಳಲ್ಲಕ್ಕಿ ಅವ್ರು ಅಂದ್ಲವ ನಂಗೆ ಇಷ್ಟ ಆಗಿದ್ದು ನಾ ತೊಗೊಂಡಿನಿ. ನಂಗೆ 12,000 ಭಾಳ ಇಷ್ಟ ಆಯ್ತು ಸೀರೆ, ಸಾಕಷ್ಟೇ, ಅದೇ ಭಾಳ ಆಯ್ತು. ಕರೇನ ನನಗೂ ಬಟ್ಟಿಗೇನು ಅಷ್ಟೊಂದು ದುಡ್ಡು ಹಾಕಕ್ಕೆ ಇಷ್ಟಪಡಲ್ಲವ. ತನ್ನ ಮಗಳಿಗಾದ್ರೆ ನೋಡಿದಿಲ್ಲ 18,000 ಸೀರೆ ತೆಗೆದಿದ್ದು ತನ್ನ ಮಗಳಿಗೆ. ಅಬ್ಬ 18,000. ಅಯ್ಯೋ ಆಕಿಗೆ ಯಾವ್ದು ಇಷ್ಟ ಆಯ್ತು ಅಂತ ತಗೊಂಡಾಳ, ಹೋಗ್ಲಿ ಬಿಡವತ್ತ. ನಂಗೆ ಇದು ಇಷ್ಟ ಆಗೈತಿ. ನನ್ನ ಎಂಗೇಜ್ಮೆಂಟ್ ಸೀರೆ 16,500 ಮಸ್ತ್ ಐತಿಲ್ಲ. ಅಲ್ಲ ಚಂದೇನ ಐತಿ, ಆದರೂ ಆಕಿಗೆ ಅಷ್ಟೆಲ್ಲ ತೆಗೆದ್ರೆ ನಿನಗೆ ಕಡಿಮೆ ತೆಗೆದ್ಬಿಟ್ರಲ್ಲ. ವಾ ನೀ ಇಂಥದ್ದೆಲ್ಲ ಯೋಚನೆ ಮಾಡಬೇಡ, ಎಲ್ಲ ಕರೆಕ್ಟಾಗೈತಿ, ಸುಮ್ಮನಿರು. ತಾಳಿ ಚೈನು ನಂಗೆ 4 ತೊಲಿ ಮಾಡ್ಸೋದಾಗದು, ಅದ್ರ ಮ್ಯಾಗ ಮಾಡ್ಸೋಕೆ ಆಗಂಗಿಲ್ಲ. ಅದು ಬಂಗಾರ ನಮಗೇನು ಕೊಡಬೇಡ್ರಿ, ನೀವೇ ಹಾಕೋರಿ ನಿಮ್ಮ ಮಗಳಿಗೆ ಅಂದಿದ್ದಕ್ಕೆ. ಹುಡುಗಂತರೂ ಏನು ಬೇಡಂತೆ, ಹಾಗಾಗಿ ನಂಗೆ ಅದೊಂದು ಚಿಂತಿಲ್ಲ. 4 ತೊಲಿ ತಾಳಿ ಚೈನ್ ಮಾಡಿಸ್ತೇನೆ ನೋಡು. ಏನು ಬೇಕಾರಂತಲಿ ನಿನ್ನ ಗಂಡಗ ಈಗ ಹೇಳ್ಬಿಡು, ಹೆಂಗಿದ್ರು ಮಾಡ್ಸೋದು ಒನ್ ಟೈಮ್ ರೀ. 4 ತೊಲಿ ಅವರು, ಮುಂದಾದರೂ ನೀವು 1 ತೊಲಿದು ಏನಾರು ಹಾಕ್ಬೇಕಾಗತ್ತಲ್ಲ, ಈಗ ಹಾಕ್ಬಿಡ್ರಿ, ನಾನು ಇದು 5 ತೊಲಿ ಮಾಡಿಸ್ಕೋತೀನಿ ಅಂತ ಹೇಳು. ಇಲ್ಲದಿರನ ನಾ ಅಲ್ಲಿ ಹುಡ್ಕಾತಿದ್ದೆ. ಏನಿಲ್ಲ ರೀ, ಅದು ತಾಳಿ ಚೈನ್ ಮಾಡ್ಸೋದು ಹೇಳತ್ತಿದ್ಲವ. ಹ್ಞೂ ರೀ ಅಳ್ಯಾರ, ನನ್ನ ಕೈಲಿ ಆಗೋದ 4 ತೊಲಿ ಮಾಡಿಸ್ತೇನೆ, 4 ತೊಲಿದ ಅಂತ ಹೇಳಾಕತ್ತಿದ್ದೆ. ಹೌದಾ? ಹಂಗಾರ ಹಿಂಗೆ ಮಾಡ್ರಿ, 1 ತೊಲಿ ನಾ ರೊಕ್ಕ ಕೊಡ್ತೀನಿ, 1 ತೊಲಿದು ಮುಂದಾದ್ರೂ ಆಕಿಗೆ ಇಷ್ಟ ಆಗಿದ್ದು ನಾನು ಮಾಡಿಸ್ಬೇಕಾಕತಿ. ಅದನ್ನೇ ಈ ಹೊಳ್ಳ ಇಳಿ ಮುರ್ದು ಕೀಳೆ ಅಂತೇಳಿ ಇದ್ದಿದ್ದನ್ನು ಮುರ್ಸಿ ಮಾಡಿಸೋ ಬದ್ಲಿ ನೀವು 4 ತೊಲಿದು ಏನೈತೆ ರೊಕ್ಕ ನೀವು ಕೊಟ್ಕೋರಿ. 1 ತೊಲಿದು ತಾಳಿ ಚೈನಿನ ರೊಕ್ಕ ನಾ ಕೊಡ್ತೀನಿ, 1 ತೊಲಿ ನನ್ನ ಕಡೆಯಿಂದ ಒಟ್ಟು 5 ತೊಲಿದು ಗಟ್ಮುಟ್ಟಾಗಿ ಮಾಡಿಸ್ಬಿಡ್ರಿ. ಲೈಫ್ ಟೈಮ್ನಾಗ ಒಮ್ಮೆ ಆಗೋದು ಮಾಡಿಸ್ಬಿಡ್ರಿ. ಹಾಂ ಆಯ್ತು ರೀ, ಆಯ್ತು, ಸರಿ ಆಯ್ತು ರೀ, ನೀವು ಹೆಂಗೆ ಹೇಳ್ತೀರ ಹಂಗೆ. ಸರಿ, ನೀ ಬಾ, ಸೀರೆ ನೋಡಕತ್ತಾರಲ್ಲೇ, ನೀ ಬಂದು ಇಲ್ಲಿಂತಿಯಲ್ಲ. ಇಲ್ಲ ಇಲ್ಲೇ ಬರ್ತಾರಂತಲ್ಲ, ಮುಗೀತಂತೆ ನೋಡೋದು. ಲಾಸ್ಟ್ 1-2 ಯಾವ ನೋಡ್ತಾ ಇದ್ರು, ಈಗ ಇಲ್ಲೇ ಬರ್ತಾರಂತೆ ಸೀರೆ ತೆಗ್ಸಕ್ಕೆ. ಹೌದನಾ? ಹಂಗಾರ ಸರಿ. ಅಬ್ಬಾ ಬಾಯಿ ಬಿಟ್ಟು ಕೇಳೋಕ್ಕಿಂತ ಮುಂಚೆ ಕೊಡ್ತೀನಿ ಅಂದ್ರಲ್ಲ ಅವ. ನೀ ಯಾಕೆ ಹಿಂಗೆ ಮಾಡ್ತೀಯ ನಂಗಂತೂ ಅರ್ಥ ಆಗೋಲ್ತ ತಗ, ಏನು ಹೇಳಲಿ ಅಂತ ನಾನು. ಅವ 5 ತೊಲಿ ಆತ, ಸಮಾಧಾನ ಆತ. ಈಗ ಸೀರೆ ಗೀರಿ ಅದು ಇದು ಅಂತ ನೀನು ಯಾವ ತೆಗಿಬೇಡ, ಸುಮ್ಮನಿರು. ಅವ 1-2 ಮ್ಯಾಚಿಂಗ್ ಲಂಗ ತೊಗೋಬೇಕಿತ್ತು. ನಾ ಲಂಗ ನೋಡ್ಲಿ ಆ ಕಡೆ, ಲಂಗ ಬೇರೆ ಅದಾವ ನಾವು. ಆಯ್ತು ತಗೋ ಹೋರಿ ಹಂಗಾರ. ನೀವು ಬರ್ತೀರಿ ಚಿಕ್ಕಮ್ಮ? ಇದು ಲಂಗ ತೊಗೊಳಕ್ಕೆ ಹೊಂಟೇನೆ. ಇದು ಇಫ್ ಯು ಡೋಂಟ್ ಮೈಂಡ್, ನೀನು ನಂಗೆ ಚಿಕ್ಕಮ್ಮ ಅಂತ ಕರಿಬೇಡ, ಹೆಸರು ಹಿಡಿದೆ ಕರಿ, ಏನು ತೊಂದರೆ ಇಲ್ಲ. ಇಲ್ಲ ಅಕ್ಕ ಅನ್ನ ನಡೀತೈತಿ. ಚಿಕ್ಕಮ್ಮ ಅಂದರೆ ನಂಗೆ ನಿನಗಿಂತ ಭಾಳ ದೊಡ್ಡಕ್ಕೆನ ಅಂತ ಅನ್ಸಕ್ಕೆ ಶುರು ಆಕತಿ. ಅದಕ್ಕೆ ಏನಿಲ್ಲ, ನೀವು ನಮ್ಮ ಕಾಕನ ಮದುವೆ ಮಾಡ್ಕೊಳಕತ್ತಿದ್ರಲ್ಲ, ಅದಕ್ಕೆ ನೀವು ನಂಗೆ ಚಿಗವ ಅಂದೆ. ಓ ಹೌದಾ? ಆದರೂ ನಂಗೆ ವನಿತಾ ಅಂತ ನೀವು ಹೆಸರು ಹಿಡಿದೆ ಕರೀರಿ. ಸರಿ ವನಿತಾ ಅಕ್ಕ ಅನ್ಲಿ. ಹಾಂ ಸರಿ ಬರ್ರಿ. ಲಂಗ ತೊಗೋತೀರಿ ಮ್ಯಾಚಿಂಗ್? ಓ ಹೌದು ತೊಗೋಬೇಕು ನಡ್ರಿ. ಆಗಲಿ ಎಷ್ಟು ಚಂದ ಗೆಳತ್ಯಾರ ಆದಂಗೆ ಆಗ್ಬಿಟ್ರಿ ನೋಡ್ರಿ. ಹ್ಞೂ ರೀ, ಅಂದಂಗೆ ಇದು ನಿಮ್ಮ ಎಲ್ಲ ಸೀರೆ ತೊಗೊಳೋದು ಆತನ್ರಿ? ನೀವು ತೊಗೊಂಡ್ರಿ? ಹಾಂ ರೀ, ಬಿಗ್ ಚಾರ್ ಸೀರೆನೂ ತೊಗೊಂತು, ಇದೆಲ್ಲ ತೊಗೊಂತು. ನಮ್ಮ ಸೀರೆದೆಲ್ಲ ತೊಗೊಳೋದು ಮುಗಿದೈತ್ರಿ. ಲಂಗಪ್ಪಂಗ ನಾವೆಲ್ಲ ಮ್ಯಾಚಿಂಗ್ ಎಲ್ಲ ಹಾಕೋತೇವ್ರಿ. ಇದ್ದಿದ್ದು ಒಂದು ಮನೇನೂ ಹಾಕ್ಕೊಳ್ಳೋದಪ್ಪ. ಹಾಂ ನಾನು ಅಷ್ಟೇ ಲಂಗ ಹಿಂಗೆ ಎಲ್ಲ ನೋಡಕ್ಕೆ ಹೋಗೋದಿಲ್ಲ. ಇದ್ದಿದ್ದು ಹಾಕ್ಕೊಳ್ಳೋದು, ಏನು ಲಂಗ ಹಿಂಗೆ ಮ್ಯಾಚಿಂಗ್ ಹಾಕೊಂಡು ಎಲ್ಲ ಹೋಗ್ಬೇಕಾಗಿತ್ರಿ. ಹಾಂ ಹೌದ್ರಿ, ಅದು ತಾಳಿ ಚೇಂಜ್ ಮಾಡ್ಸಕ್ಕೆ ಹೋಗ್ಬೇಕಲ್ಲ, ಈಗ ಅದನ್ನೇ ಮಾತಾಡ್ಕೊಂಡು ನಿಂತಿದ್ದೆ ನೋಡ್ರಿ. ಹಾಂ ಹೌದೇನ್ರಿ? ಈ ತಾಳಿ ಚೈನ್ ಈಗ ಮಾಡ್ಸಕ್ಕೆ ಹಾಕಿ ಬಿಡ್ತೀರೇನ್ರಿ, ಏನು ರೆಡಿನೇ ತೊಗೋತೀರಿ? ಅಯ್ಯೋ ತಾಳಿ ಚೈನು ರೆಡಿ ಇದ್ದಿದ್ದೆ ತೊಗೋಬೇಕಂತ ಮಾಡೀನಿ ನೋಡ್ರಿ. 4 ತೊಲಿ ನಮ್ಮ ಬಜೆಟ್ ಇದ್ದಿದ್ದು, 5 ತೊಲಿ ಮಾಡ್ಸಂತ ಹೇಳ್ಯಾರ. 5 ತೊಲಿ ರೀ? 5 ತೊಲಿ? ಹ್ಞೂ ರೀ. ಏಕೆ ಅಂದರೆ ಈಗ 4 ತೊಲಿದು ಮಾಡಿಸೋದು, ಮುಂದೆ ಯಾವಾಗಾರ ಮತ್ತೆ ಹೆಂಡತಿ ದೊಡ್ಡದು ಕೇಳಿದಾಗ ಮತ್ತೆ ಮುರಿಸಿ ಮಾಡಿಸ್ಬೇಕಲ್ಲ, ಅದಕ್ಕೆ ಮದುವೆಗೆ ಗಟ್ಟುಮುಟ್ಟು ಒಂದು 5 ತೊಲಿದು ಮಾಡಿಸ್ಬಿಡೋಣ ಅಂತೇಳಿ ಮಾಡ್ಸಕತ್ತಾರ ನೋಡ್ರಿ. ಅದಕ್ಕೆ 1 ತೊಲಿ ಅವ್ರು ಹಾಕ್ತಾರಂತ, 4 ತೊಲಿ ನಮ್ದೆ, ಟೋಟಲ್ 5 ತೊಲಿದ್ರಿ. ನಿಮ್ಮ ಮಗಳಿಗೆ ಎಷ್ಟು ತೊಲಿದು ಮಾಡ್ಸಕತ್ತೀರಿ? ಆಕಿಗೂ ಒಂದು 5 ತೊಲಿದೆ, 5 ತೊಲಿದೆ ಮಾಡ್ಸೋಣ ಅಂತ ಮಾಡೀವಿ. ಅಯ್ಯೋ ಹೌದ್ರಿ, ಚಲೋ ಆತ್ ಬಿಡ್ರಿ. ಅಲ್ಲ ಈಗಿನ ಕಾಲದಾಗ ಬಂಗಾರ ರೇಟಿಗೆ 5 ತೊಲಿಗೆ ಏನಿಲ್ಲ ಅಂದ್ರೆ ಒಂದು 6 ಲಕ್ಷ ರೂಪಾಯಿ ಬೇಕಾ, ಏನು 5.5 ಲಕ್ಷ ಬೇಕೋ ಯಾರಿಗೆ ಗೊತ್ತ್ರಿ. ಬಂಗಾರ ಭಾಳ ತುಟ್ಟಾಗೈತ್ರಿ. ಆ GST ಅಂತ ಮುರಿತಾವು, ಟ್ಯಾಕ್ಸ್ ಅಂತ ಮುರಿತಾವು, ಸುಡಾಡಿ ಏನ್ರಿಪ್ಪ ಅದೇನದು ಮಾಡಿದ ಮಜೂರಿ ಅಂತ ಮುರಿತಾವು. ಅಯ್ಯೋ ಹೆಚ್ಚಿನ ಬಂಗಾರ ರೇಟ್ ಆಗೈತೆ ಬಿಡ್ರಿ. ಹ್ಞೂ ಅದು ಕರೆ ಬಿಡ್ರಿ, ಹೌದು. ಬಿಗ್ ತರಿಸಿರಿ ನಿಮ್ಮ ತೊಗೊಳೋದಾತ್ರಿ? ಹಾಂ ಆಯ್ತು ನೋಡ್ರಿ. ನಮ್ಮ ಅದಕ್ಕೆ ಅವರೇ ಆರಿಸ್ಕೊಂಡ್ರು ಒಂದು ಸೀರೆ. ಅವರು ಅರ್ಬಿ ಏನು ಭಾಳ ತುಟ್ಟಿದು ಉಡಲ್ರಿ, ಹಾಗಾಗಿ ಕಡಿಮೆ ರೇಟಿಂದ ಒಂದು ತೊಗೊಂಡ್ರು. ಮತ್ತು ನಾವೀಗ ಹಳ್ಯಾಗೂ 1 ತೊಲಿ ಚೈನ್ ಕೊಡ್ಬೇಕು, ಒಂದು ಉಂಗುರ ಕೊಡ್ಬೇಕ್ರಿ. ನೀವೇನು ಕೊಡಕತ್ತೀರಿ ಹಳ್ಯಾಗ? ಏನೂ ಇಲ್ಲ ಬ್ಯಾಡ ಅಂದ್ರಲ್ರಿ ಅವ್ರು ಹಳ್ಯಾಗ ಏನು. ಅದು ನಮ್ಮದು ಮನ್ಯಾಗ ನೋಡ್ರಿ, ನಮ್ಮ ಮನೆಯವರ ತಂಗಿ ಮಗ್ಗ ಕೊಡಾಕತ್ತಿರೋದ್ರಿ ಈಗ ನನ್ನ ಮಗಳನ್ನ ಮನ್ಯಾಗ. ಹಾಗಾಗಿ ನಾವೇ ಒಂದು ಹಳ್ಯಾಗ ಒಂದು ಚೈನ ಕೊಡೋಣ ಅಂತ. ಪಾಪ ಅವ್ರೇನು ಕೇಳಿಲ್ಲ ಬಿಡ್ರಿ, ಮತ್ತು ನಾವು ಕೊಡಲಿಲ್ಲ ಅಂತೀರ ಹೆಂಗ್ರಿ. ಅದಕ್ಕೆ ಆದರೂ ಭಾರಿ ತಾಬಿಡು ತೂಬಿಡು ನಿಶ್ಚಯ ಆಯ್ತಲ್ರಿ ಎಲ್ಲ ಕಡೆ. ಅಂದ್ರೆ ಮೊದಲೇ ಮಾಡ್ಬೇಕು ಅನ್ಕೊಂಡಿದ್ರೆ ಏನು ಲವ್ ಮ್ಯಾರೇಜಾ?
ಹ್ಞೂ ರೀ ಅದು ಸಣ್ಣಂದಿರ್ತ ಅವಾಗ ಆಕಿಗೆ ಹೆಸರಿಟ್ಟಿದ್ದು ಅವರಿಬ್ರು ಒಂಥರ ಪ್ರೀತಿನೇ ಮಾಡಿದ್ರು ನಮ್ಮ ಶಿವಲಿಂಗಯ್ಯ ಹಂಗಾರೆ ಮಾಡೋ ಕೈಲೇ ನಮ್ಮ ಮದುವೆಯಾಗ ಅವ್ರದ್ದು ಒಂದು ಮದುವೆ ಮಾಡಿ ಮುಗಿಸ್ಬಿಡೋಣ ದಾಮ್ ದುಮ್ ಅಂತ ಜೋರು ಆಕತಿ ಲಗ್ನ ಪತ್ರಿಕೆನ ಚಾಪ್ಸಿದ್ದಿಲ್ಲಲ್ಲ ಎರಡು ಹೆಸರು ಕೂಡ ಒಮ್ಮೆ ಚಾಪ್ಸಿ ಹಂಚ್ಬಿಡಕ್ಕೆ ಬರ್ತೈತಿ ಅಂತೇಳಿ ಅಂದ್ರೆ ಈಗ ನಾಳಿಂದನೇ ಲಗ್ನ ಪತ್ರಿಕೆ ಕೊಡಕ್ಕೆ ಶುರು ಈಗ ಇವತ್ತಿಗೆ ಮುಗೀತೀಗ ಇವೆಲ್ಲ ಗದ್ಲ ಇವತ್ತು ಆಲ್ಮೋಸ್ಟ್ ಎಲ್ಲ ಅರ್ಬಿ ತೊಗೊಳೋದಾಯ್ತು ಬಂಗಾರ ತೊಗೊಳೋದಾಯ್ತು ಮುಗೀತಲ್ಲ ಇನ್ನು ನಾಳಿಂದ ಒಂದು 4 ದಿನ ಬೇಕ್ರಿ ಲಗ್ನ ಪತ್ರಿಕೆ ಎಲ್ಲ ಕಡೆ ಹಂಚಾಕ ನಾವೇನು ಮಾತಾಡ್ಕೊಂಡೇವಿ ಅಂದ್ರೆ ಒಬ್ಬೊಬ್ರು ಒಂದೊಂದು ಕಡೆ ಹೋಗ್ಬಿಡೋಣ ಈಗ ಮತ್ತೆ ಒಬ್ಬರೇ ಎಲ್ಲ ಕಡೆನೂ ಆಡಾಡಕತ್ರ ಭಾಳ ತಡ ಆಗ್ಬಿಡ್ತೈತೆ ನೋಡ್ರಿ ಅದಕ್ಕೆ ಒಬ್ರು ಒಂದೊಂದು ಕಡೆ ಅಂತೇಳಿ 4 ದಿನ ಆಗೋ ಕೆಲಸನ ಒಂದಿನದಾಗ ಮುಗಿಸ್ಬಿಡೋಣ ಅಂತ ಒಟ್ಟರು ಸೇರಿ ಹೌದಿಲ್ರಿ ಮನೆಯವ್ರಷ್ಟು ಸೇರಿ ಒಕ್ಕಟ್ಟಾದ್ರೆ ಕೆಲಸ ಏನು ಭಾಳ ದೊಡ್ಡದಲ್ಲ ಬಿಡ್ರಿ ಪಟ 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 ಮುಗಿತೈತಿ ಹೌದಿಲ್ರಿ ಮತ್ತೆ ಹ್ಞೂ ರೀ ನಮ್ಗೊಂದು 200 ಲಗ್ನ ಪತ್ರಿಕೆ ಅಷ್ಟೇ ಹೇಳೇವಿ ಉಳಿದಿದ್ದೆಲ್ಲ ನಿಮಗೆ ಬೇಕಂತಲ್ಲ ಹ್ಞೂ ರೀ ಅಂದ್ರೆ ನಿಮ್ದು ಸೇರಿ ಚಾಪಿಸಿ ನಿಮಗೆ ಒಂದು 200 ಲಗ್ನ ಪತ್ರಿಕೆ ಕೊಡ್ತೇವೆ ತಗೋರಿ ಹಾಂ ನಮ್ಮ ಕಡೆ ಬಳಗ ಭಾಳ ದೊಡ್ಡದ್ರಿ ಎಷ್ಟಿದ್ರು ಸಾಲಂಗಿಲ್ಲ ಹಂಗೆ ಊರಿಗೆಲ್ಲ ಹಂಚೋದೆ ಆತಂದ್ರೆ ಅಯ್ಯೋ ದೇವ್ರೆ ಒಂದು 800 ಲಗ್ನ ಪತ್ರಿಕೆ ಈಗ ಚಾಪ್ಸಿರೋದು ಸಾಲ್ದಿದ್ದು ಹಂಗೆ ಊರಿಗೆಲ್ಲ ಹಂಚ್ಬೇಕಂದ್ರೆ ಮತ್ತು ಒಯ್ದು ಬಿದ್ದರಿಗೆಲ್ಲ ಹೋಗಿ ಕೊಡ್ಬೇಕು ಅಂದ್ರೆ ಭಾಳ ಕಡಿಮೆ ಆಕತಿ ಕೆಲವರಿಗೆಲ್ಲ ಅದು ಎಂಥದ್ದು ಫೋಟೋ ಹೊಡೆದು ವಾಟ್ಸಪ್ನಾಗೆ ಇನ್ವಿಟೇಷನ್ ಕಳ್ಸೋದಂತೆ ಆಮ್ಯಾಗ ಫೋನ್ ಮಾಡಿ ಹೇಳೋದಂತೆ ದೂರದವ್ರು ಬರೋದಿಲ್ಲ ಚಲೋ ಬಿಡ್ರಿ ಭಾಳ ಚಲೋ ಕೆಲಸ ನಮ್ಮ ಕಾಲ್ದಂಗೆ ತಗ ಇಲ್ಲಿಗ ತಡ್ರಿ ಬರ್ತೇನೆ ಮಳ್ಳಿ ಅಲ್ಲ 5 ತೊಲಿ ಮಂಗಲ್ ಚೈನ್ ಅಂದ್ರೆ ನನ್ನ ಮಗಳಿಗೆ ಏನೋ ಮಾಡೋಕ್ಕೂ ಏನಾಯ್ತು ಅಲ್ಲ ನೋಡು ಇನ್ನೂ ಹೆಂಡ್ತಿನೇ ಆಗಿಲ್ಲ ಇನ್ನೂ ಹೆಂಡ್ತಿ ಆಗ್ಲಾರ್ದನ ಆಕಿಗೆ 1 ತೊಲಿ ಬಂಗಾರ ಈಗ ನಾಳೆ ಹೆಂಡ್ತಿ ಆದ್ರೆ ರೂಪಾಯಿ ಸೋಲಂಗಿಲ್ಲಿವ ಎಲ್ಲ ಒಯ್ದು ಅಕ್ಕಿ ಕೈಯಾಗೆ ಕೊಡಕ್ಕೆ ನಿಂದಿರ್ತಾನ ಏನು ಮಾಡೋದು ಅವ ನೀ ಇಲ್ಲೋಡಿಲ್ಲ ಮಗನ ಲಗ್ನ ನೀ ಇದ್ದಿದ್ವ ಉಡ್ತಾನೆ ಬಿಡು ನಾನು ದೀಪಾವಳಿಗೆ ಎರ್ಸಿದ್ದು ಹಂಗ ಇಟ್ಟನಿ ಅಂತವೆಲ್ಲ ಬಿಡು ನೀನು ಒಂದು ಚಲೋ ರೇಷ್ಮೆ ಸೀರೆ ತಗೋ ನಡಿ ನೀನು ನಾ ಕೊಡಿಸ್ತೇನೆ ನಡಿ ನೀ ಇದು ಮಾಡಕೋಬೇಡ ನಾ ಕೊಡಿಸ್ತೇನೆ ನಡಿ ನೀ ತಗೋ ಬಾ ಯವ್ವ ನೀನು ಹೌದು ಬೇಯವ್ವ ಮಗನ ಲಗ್ನದಾಗ ನೀವು ಒಂದು ಚಲೋ ರೇಷ್ಮೆ ಸೀರೆ ಉಡ್ಲಿಲ್ಲ ಅಂದ್ರೆ ಹಂಗದ ಏನು ಹಿಂದೆ ಬಾಳದಷ್ಟು ಮುಂದೆ ಬಾಳ್ತೀಯನ ನೀವು ಉಡು ನಡಿ ನೀನು ಮೊದಲು ತಗೋ ನಡಿ ಇಲ್ಲಿ ಮದ ಮಕ್ಕಳಿಗಿಂತ ಹೆಚ್ಚಿಗೆ ಈ ಮುದುಕಿದೆ ಐತಿ ಅಲ್ಲ ರೇಷ್ಮೆ ಸೀರೆ ಅಂತ ರೇಷ್ಮೆ ಸೀರೆ ನಾನು ನಿಂತಿಲ್ಲ ಇಲ್ಲೇ ಮಗಳ ಲಗ್ನದಾಗ ನನಗಿಲ್ಲ ರೇಷ್ಮೆ ಸೀರೆ ಈ ಮುದುಕಿ ಉಡಿಸಿಯ ಚಂದ ನೋಡೋರು ಇವರು ಅಲ್ಲ ಯವ್ವ ನನಗೆ ಅದಕ್ಕೆ ಬೇಕಯ್ಯವ್ವ ಸೀರೆ ಈ ವಯಸ್ಸಿನಾಗ ಐತಿ ಮಂದಿ ದೀಪಾವಳಿಗೆ ಏರ್ಸಿದ್ದ ಲಕ್ಷ್ಮಿಗೆ ಐತಿ ಒಂದು ಅದನ್ನೇ ಉಡ್ತೀನಿ ಬಿಡು ಅವ ನೀ ಸುಮ್ಮನಿರೆ ದೀಪಾವಳಿ ಉಡ್ಸಿದ್ ನಾನು ನೋಡೇನಿ ಏನಂತ ಚಂದ ಏನಿಲ್ಲ ಅದೇ ಒಂದು 800-900 ರೂಪಾಯಿ ದೇನ ಐತೆ ಅಟ್ಟೆ ಅದು ನೀ ಸುಮ್ಮನಿರು ಅವ ಇದು ಶಿಶುಲಿಂಗ ಒಂದು ಚಲೋ ಸೀರೆನ ಕೊಡ್ಸನ್ ನೋಡ್ಲ ನಮ್ಮವ್ವ ಎಷ್ಟು ಚಂದ ಕಾಣ್ಬೇಕಂದ್ರೆ ಅಷ್ಟು ಚಂದ ಕಾಣ್ಬೇಕು ಅಂಥದ್ದು ಕೊಡ್ಸನ್ ನಡಿ ಹ್ಞೂ ಅಕ್ಕ ಕರ್ಕೊಂಬನ್ನಿ ಅವನು ಅಲ್ಲ ಹತ್ತಿರ ಅಲ್ಲ ಇದು ಈಗ ನಿಮ್ಮ ಬೀಕ್ತಿ ಮಾತಾಡೋದು ಕೇಳಿದ್ರನೆ ಏನಂತವ ಏನಂತ 5 ತೊಲಿ ಅಂತೆ ಮಂಗಲ್ ಚೈನ್ ಮಾಡ್ಸೋದು ಮಗಳಿಗೆ ಅದು ಏನು ಅವರೇ ಎಲ್ಲ ಮಾಡ್ಸೋದು 4 ತೊಲಿ ಅಂತ ಹೇಳ್ತಾಳೆ 4 ತೊಲಿಯೋ ಏನು ಅದಕ್ಕೆ ಕಡಿಮೆ ಐತೆ ಯಾರಿಗೆ ಗೊತ್ತು 4 ತೊಲಿ ಅಕ್ಕಿ ಕೊಡೋದಂತೆ 1 ತೊಲಿ ನಿಮ್ಮ ಮಗ ಹಾಕ್ಯಾರಂತ ಈಗ ಇನ್ನೂ ಲಗ್ನಿಲ್ಲ ಏನಿಲ್ಲ ಆಗಲೇ ನೋಡ್ರಿ ಬಂಗಾರ ಹೆಂಗೆ ಮಾಡಿಸ್ಕೊಡಾಕತ್ತಾರೆ ಹೆಂಡತಿಗೆ ಹೋಗ್ಲಿ ಬಿಡು ಮಾಡಿಸ್ಕೊಂಡ್ರೆ ಮಾಡಿಸ್ಕೊಲಿ ನನ್ನ ಮಗಳಿಗೆ ತರ್ತೇನೆ ಅಂದಾಗ ರೊಕ್ಕ ತೆಗೆದಿಟ್ಕೋ ಕಾದಿಟ್ಕೋ ನಿನ್ನ ಸಂಸಾರಕ್ಕೆ ಬೇಕು ಅಂದ್ರಿ ಮತ್ತು ನಾನು ಈಗ ಅದನ್ನೇ ಹೇಳ್ತಾ ಇರೋದು ಅವ್ನ ಸಂಸಾರಕ್ಕೆ ಅವ್ನು ಮಾಡ್ತಾ ಅದನ್ನು ಮಾಡ್ಕೊಲ್ ಬಿಡು ಈಗ 4 ತೊಲಿ ಆದ್ಮೇಲೆ ಆದ್ರೂ ಮತ್ತೆ ಕೇಳ್ತಿದ್ಲ ಅವಾಗಾದ್ರೂ ಕೊಡಬೇಕಿತ್ತು ಅದನ್ನೀಗ ಕೊಡ್ತಾ ಅದನ್ನು ಶಾಣೆ ಅವ ಇಳಿ ಮುರ್ದು ಕೀಳೆ ಬೇಡ ಈಗ ಮಾಡ್ಸೋಕೆಲ್ಲ ಗಟ್ಟಿಮುಟ್ಟಿರಲಿ ಅಂತೇಳಿ ಅದೆಲ್ಲ ಹೋಗತಿ ಏನು ಅವ್ರ ಮನೆಗೆ ಹೋಗತಿ ನಮ್ಮ ಮನೆಗೆ ಬರ್ತದಲ್ಲ ನಮ್ಮ ಮನೆಗೆ ನನ್ನ ಮನೆ ಸುಸಿಗೆ ಇರೋದಲ್ಲ ಸೈದು ಸುಮ್ಮನೆ ಯಾಕೆ ತ್ರಾಸ ತಗೋತಿ ಅಯ್ಯೋ ದೇವ್ರ ನಾ ಏನು ಹೇಳ್ತಾಳ ಅಂತಾನೆ ತಗೋ ಬಾ ನೀನು ಒಂದು ಚಿಕ್ಕಮ್ಮನ ಸೀರೆ ತಗೋ ಬಾ ನಡಿಯ ಹೋಗ ನಡಿ ಅತಿಯಮ್ಮ ಯಾಕೆ ಅಷ್ಟೊಂದು ಬೇಸರ ಮಾಡ್ಕೊಳಕತ್ತೀರಿ ಬೇಸರ ಅಂತ ಏನಿಲ್ಲ ಬಿಡಯ್ಯವ್ವ ಏನಿಲ್ಲ ನಾ ಏನು ಮಾತಾಡಿದ್ರು ತಪ್ಪೈತಿ ಈಗ ಸದ್ಯಕ್ಕೆ ರೊಕ್ಕ ಇದ್ದಿದ್ದಿಲ್ಲ ಅದು ಮನ್ಯಾಗ ಏನಾಯ್ತು ಗೊತ್ತನ ಮಗ ಮಾಡಿಸ್ಕೊಡ್ತೀನಿ ಅಂದಿದ್ದು ಕಾಕ ಅಷ್ಟು ಸಿಟ್ಟು ಬಂತು ಈಗ ನೋಡಿ ಹೆಂಡತಿಗೆ ಹೆಂಗೆ ಉಪ್ಪು ಈಗ 4 ಮಂದಿಯಾಗ ನನ್ನ ಮಗಳಿಗೆ ಹಾಕ್ಲಾರ್ದ ಅವ್ರು ಹಾಕ್ಕೊಂಡ್ರೆ ಸೈ ಅಲ್ಲನ್ರಿ ಅದಕ್ಕೆ ಎಲ್ಲಾರ ಸಾಲ ತೊಗೊಂಬ ಅಂತ ಹೇಳೀನಿ ಸಾಲ ತಂದಾದ್ರೂ ಮಾಡಿಸ್ಕೊಡೋದಪ್ಪ ಮತ್ತೇನು ಮಾಡೋದು ಇವ ಹಂಗ ನನ್ನ ಮಗ ಯಾಕೆ ಚೈನ ಕೊಡಿಸ್ತಿ ಅವ್ನು ಚೈನ ಐತ್ ಬಿಡು ನಾ ಮಾಡಿಸ್ಕೊಡ್ತೀನಿ ಅಂತ ಬೇಕಾರೆ ಇಲ್ಲ ಅವಂಗ ಇದ್ದಿದ್ದು ಹಾಕೋತಾನ ನಡಿತೈತಿ ಬೇಡ ಕೊಡೋದೇನೈತೆ ಕೊಡ್ತೇವೆ ಪದ್ಧತಿ ಸೇರ ಅದೆಲ್ಲ ಏನು ಬೇಡ ಇರ್ಲಿ ಬಿಡು ನಡಿ ಸೀರೆ ತೊಗೊಳಣ ಅದೇನು ಹೊಟ್ಟರ್ಕ್ ಬುದ್ಧಿನೋ ಏನೋಪ್ಪ ಅವನ ಹೆಂಡತಿಗೆ ಮಾಡಿಸಿದ್ರೆ ಇಷ್ಟ ಐತಿ ಇವ್ರು ಮಾಡ್ಸೋದಾಗಿದ್ರೆ ಏನಿತ್ತವ ಅಯ್ಯೋ ದೇವ್ರೆ ಕೆಲವ್ರು ಇರ್ತಾರೆ ಹಿಂಗೆ ಅವ್ರ ಹತ್ರ ಇರೋದನ್ನು ಬಿಡ್ತಾರ ಮಂದಿ ಹತ್ರ ಏನೈತಿ ಅಯ್ಯೋ ಆಕೆ ಹತ್ರ ಅದೈತಿ ಅಯ್ಯೋ ಈಕೆ ಹತ್ರ ಇದೈತಿ ಅಂತೇಳಿ ಸಂಕಟ ಬಿಟ್ಕೊಂಡೆ ಅವ್ರ ನೆಮ್ಮದಿ ಅವರೇ ಹಾಳು ಮಾಡ್ಕೊತಿರ್ತಾರೆ ತಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಇದ್ರೂ ಅದ್ರ ಕಡೆ ತಿರುಗಿ ನೋಡಂಗಿಲ್ಲ ಅಯ್ಯೋ ದೇವ್ರೆ